ಈಗ ಮನಸ್ಫೂರ್ತಿಯಾಗಿ ಅಮ್ಮನವ್ರಿಗೆ ಕೈ ಮುಗ್ದು ಇಲ್ಲಿರೋ ಎಲ್ಲಾರ್ಗೂ ಈ ಮದುವೆ ಇಷ್ಟ ಅಂದ್ರೇನೆ ನಿಮ್ಮ ಮದುವೆ ನಡೆಯುತ್ತೆ. ತಾಯಿ, ರಾಧಿಕಾ ನನಗೆ ಎಲ್ಲ ರೀತಿಲೂ ಇಷ್ಟ ಆಗಿದ್ದಾಳೆ. ನಮ್ಮ ಸಂಬಂಧದಲ್ಲಿ ಯಾವುದೇ ಥರದ ಸಮಸ್ಯೆ ಬರದೇ ಇರೋ ಹಾಗೆ ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಒಳ್ಳೆ ರೀತಿಲಿ ನಮ್ಮ ಸಂಸಾರ ಸಾಗಬೇಕು ಅಂತ ಆಶೀರ್ವಾದ ಮಾಡು. ನನಗೆ ರಾಧಿಕಾನ ಮದುವೆ ಆಗೋದು ಇಷ್ಟನೇ. ಅಮ್ಮ, ನನ್ನ ಮನಸ್ಸಲ್ಲಿರೋದನ್ನ ನಿನ್ ಮುಂದೆ ಬಿಚ್ಚಿಡ್ತಿದ್ದೀನಿ. ನಾನು ಮಾಡ್ತಿರೋದು ತಪ್ಪು ಒಪ್ಪು ಅನ್ನೋದನ್ನ ನಿಂಗೆ ಬಿಡ್ತಾ ಇದ್ದೀನಿ. ಸ್ವಚ್ಛವಾಗಿ ಹರಿಯೋ ಕಾವೇರಿ ತರ ಇದ್ದ ನಮ್ಮ ಪ್ರೀತಿ ನನ್ನ ಮದುವೆಯಿಂದ ಕೊಚ್ಕೊಂಡು ಹೋಗ್ತಾ ಇದೆ. ಆ ಚರಿತ್ರೆ ಇಲ್ಲಿಗೆ ಮುಗ್ದ ಹಾಗೆ ಒಬ್ರನ್ನ ನೆನ್ಪಿಟ್ಕೊಂಡು ಇನ್ನೊಬ್ರ ಜೊತೆ ನಡೆಯೋದು ಪಾಪ ಆಗತ್ತೆ. ಈ ಕ್ಷಣದಿಂದ ಅಮರ್ಗೆ ಸಂಬಂಧಿಸಿರೋ ಎಲ್ಲ ನೆನಪುಗಳನ್ನ, ಆಲೋಚನೆಗಳನ್ನ ನಿನ್ ಮುಂದೆ ಬಿಟ್ಟು ಕೈಲಾಶ್ನ ಮದುವೆ ಆಗೋಕೆ ತಯಾರಾಗ್ತಿದ್ದೀನಿ. ಇನ್ಮೇಲಿಂದ ಅಮರ್ ನನ್ನ ಫ್ರೆಂಡ್ ಮಾತ್ರ. ಅವನು ಕಲ್ಮಶ ಇಲ್ಲದೆ ಇರೋ ಮನುಷ್ಯ. ಅವನನ್ನ ನೀನೇ ಕಾಪಾಡಬೇಕು. ನನಗಿಂತ ಒಳ್ಳೆ ಸಂಗಾತಿನ ಅಮರ್ಗೆ ಕೊಟ್ಟು ಅವನ ಜೀವನ ಸಂತೋಷವಾಗಿರೋ ಹಾಗೆ ನೋಡ್ಕೊ. ನನಗೂನು ಮನಸ್ಫೂರ್ತಿಯಾಗಿ ಇವ್ರನ್ನ ಮದ್ವೆ ಆಗೋದಿಷ್ಟಾನೆ. ನಮಸ್ಕಾರ ಅಮ್ಮ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಪೂಜೆ ಎಲ್ಲ ಚೆನ್ನಾಗಿ ನಡೀತಾಮ? ನಮ್ಮ ಆಚಾರದ ಪ್ರಕಾರ ಹೊಸ ಮದುಮಕ್ಳಿಬ್ರು ಅಮ್ಮನವ್ರ ಸನ್ನಿಧಿಲಿ ಶಾಸ್ತ್ರ ಮಾಡಿಸಿ ಕರ್ಕೊಂಡ್ ಬರ್ತಿದೀವಿ. ನೀವೆಲ್ಲ ಹೇಗಿದ್ದೀರಾ? ಊರವ್ರಿಗೆಲ್ಲ ನಿಮ್ಮ ಕುಟುಂಬ ನೆರಳಾಗಿದ್ದು ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇರೋವಾಗ ನಮ್ಗೆ ಯಾವ ಸಮಸ್ಯೆ ಇರುತ್ತೆ ಹೇಳಿ? ಎಲ್ರೂ ಚೆನ್ನಾಗಿದ್ದೀವಮ್ಮ. ಅಣ್ಣ, ಈ ಮನೆ ತಲತಲಾಂತರಗಳಿಂದ ಬಂದಿರೋ ನಮ್ಮ ವಾರಸ್ದಾರಿಕೆಯ ಸಂಪತ್ತು. ನಮ್ಮ ಮಾವನವರು ಈ ಮನೆ ಗೋಡೆಗಳನ್ನ, ರೂಮುಗಳನ್ನ ಆಸ್ತಿ ಅನ್ಕೊಂಡಿರ್ಲಿಲ್ಲ. ಎಷ್ಟೆಷ್ಟೋ ಸಿಹಿ ನೆನಪುಗಳನ್ನ ಕಟ್ಕೊಟ್ಟಿರೋ ಮನೆ ಇದು. ಅದಕ್ಕೆ ನಮ್ಮ ಮಾವನವರು ತಮ್ಮ ಏಕೈಕ ಮಗನಿಗೂ ಮದುವೆನ ಇಲ್ಲೇ ಸಾಂಪ್ರದಾಯದ ಪ್ರಕಾರವಾಗಿ ಮಾಡಿ
ನನ್ನನ್ನ ಸೊಸೆಯಾಗಿ ಸ್ವೀಕರಿಸಿದ್ರು. ನಮ್ ಕೈಲಾಶ್ ಹುಟ್ಟಿದ್ ಕೂಡ ಈ ಮನೇಲೆ. ಸಾಕಷ್ಟು ಮಧುರವಾದ ನೆನಪುಗಳು ನಮ್ಗೆ ಈ ಮನೆ ಜೊತೆ ಇವೆ. ಅದಕ್ಕೆ ರಾಧಿಕಾ ಕೈಲಾಶ್ ಮದ್ವೆ ಕೂಡ ಸಾಂಪ್ರದಾಯದಂತೆ ಇಲ್ಲೇ ಮಾಡ್ಬೇಕು ಅಂದ್ಕೊಂಡ್ವಿ. ನಮ್ಮಕ್ಕ ಒಳ್ಳೆ ಕುಟುಂಬಕ್ಕೆ ಸೊಸೆಯಾಗಿ ಹೋಗ್ತಿದ್ದಾಳೆ ಅಂತ ನಾವೆಲ್ಲರೂ ಸಂತೋಷವಾಗಿದ್ದೀವಿ. ಆದ್ರೆ ತುಂಬಾ ದೊಡ್ಡ ಮನೆಗೆ ಸೊಸೆಯಾಗಿ ಹೋಗ್ತಿದ್ದಾಳೆ ಅಂತ ತುಂಬಾ ಹೆಮ್ಮೆ ಆಗ್ತಿದೆ ಅತ್ತೆ. ನೀನ್ ತುಂಬಾ ಲಕ್ಕಿ ಅಕ್ಕ. ಶಕುಂತಲ ಅವ್ರೆ, ನಿಮ್ಮಿಂದ ಹಳ್ಳಿ ಊರಿನ ವಾತಾವರಣದಲ್ಲಿ ಇಷ್ಟೊಳ್ಳೆ ಜನರ ಮಧ್ಯೆ ಸಂಪ್ರದಾಯವಾಗಿ ನನ್ನ ಮಗಳ ಮದುವೆ ನಡೀತಿರೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ಬನ್ನಿ ಅಣ್ಣ. ಅಮ್ಮ ರಾಧಿಕಾ, ಮೊದಲನೇ ಸಲ ನಮ್ಮನೆ ಕಾಲಿಡ್ತಿದ್ಯಾ. ಆರತಿ ಮಾಡಿಸ್ಕೊಂಡ್ ಒಳಗಡೆ ಹೋದ್ರೆ ಯಾವ ದೋಷನೂ ಇರಲ್ಲ. ಬಾ ಅಣ್ಣ, ಬನ್ನಿ. ಕೈ ಸುಡುತ್ತಮ್ಮ, ಬಿಟ್ಬಿಡು. ರಾಧಿಕಾ, ರಾಧಿಕಾ, ರಾಧಿಕಾ. ರಾಧಿಕಾ ಅವರೇ, ರಾಧಿಕಾ, ರಾಧಿಕಾ ಅವರೇ, ನನ್ ಮಾತ್ ಕೇಳಿ. ಕೈ ಸುಡ್ತಿದೆ ರಾಧಿಕಾ ಅವರೇ, ಹಾಕಿ. ಏನ್ ಮಾಡ್ತಿದ್ದೀರಾ ನೀವು? ನನ್ ಮಾತ್ ಕೇಳು, ತೆಗಿ. ಏನು ಆಗಲ್ಲ ಅಪ್ಪ. ಅಪ್ಪ, ಅಣ್ಣ, ಆರ್ತಿ ಅಂದ್ರೆ ಬೆಂಕಿ ಅಲ್ಲಣ್ಣ, ಕೈ ಸುಡುತ್ತೆ ಅಂತ ಕೆಳಗೆ ಹಾಕೋದಿಕ್ಕೆ. ಆರ್ತಿ ಅಂದ್ರೆ ಆಚಾರನ ಕಾಪಾಡೋ ಧರ್ಮದ ಹಾಗೆ. ಆ ಧರ್ಮ ಯಾವತ್ತೂ ಕೆಳಗ್ ಬೀಳ್ಬಾರ್ದು. ಅಮ್ಮ ರಾಧಿಕಾ, ಅತ್ತೆ ಮನೆ ಕಾಲಿಡುವಾಗ್ಲೇ ಅಶುಭ ನಡೀದೇ ಇರೋ ಹಾಗೆ ತಡೆದಿದ್ಯಾ? ಭವಿಷ್ಯದಲ್ಲಿ ಈ ಮನೆ ಮರ್ಯಾದೆನ, ಗೌರವನ ಕಾಪಾಡ್ತೀಯ ಅನ್ನೋ ನಂಬಿಕೆ ನನಗಿದ್ಯಮ್ಮ. ಬಲಗಾಲ್ ಒಳಗಡೆ ಇಟ್ಟು ನೀನು ಕೈಲಾಶ್ ಒಳಗಡೆ ಬನ್ನಿ. ಅಣ್ಣ, ಅದ್ಕೆ ಬನ್ನಿ. ಅಮ್ಮ, ನಂಗೇನಾಗಿಲ್ಲಮ್ಮ.
ಅಪ್ಪ, ನಂಗೇನೂ ಆಗಿಲ್ಲಪ್ಪ, ನೀವು ಬೇಜಾರಾಗಬೇಡಿ. ತುಂಬಾ ಸುಟ್ಟಿದೆಯಲ್ಲಮ್ಮ. ಒಂದು ಒಳ್ಳೆ ಕೆಲಸ ಆದಾಗ ಅದರಿಂದ ಆದ ನೋವು ಅಷ್ಟೆಲ್ಲ ಗೊತ್ತಾಗಲ್ಲ ಅಪ್ಪ. ಅಪ್ಪ, ನೀವು ಬೇಜಾರು ಮಾಡ್ಕೋಬೇಡಿ. ರಾಧಿಕಾ, ಕೂತ್ಕೊಮ್ಮ. ಕೈ ಕೊಡಿಲಿ. ಕೊಡು ಒಂದೇ. ಏನಮ್ಮ ಇದು ಹಾಗ್ ನೋಡ್ತಾ ಇದೀಯಾ? ಇದು ನನ್ನ ಕರ್ತವ್ಯನಮ್ಮ. ನನ್ನ ಮಗಳಿಗೆ ಅಮ್ಮನ ಹಾಗೆ ನೋಡ್ಕೊಳ್ಳೋ ಅತ್ತೆ ಸಿಗಲಿ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಅಮ್ಮನ್ನೇ ಕೊಟ್ಟಿದ್ದಾನ ದೇವ್ರು. ಅಂಥ ದೊಡ್ಡ ಮಾತೆಲ್ಲ ಯಾಕಣ್ಣ? ನನ್ನ ಸೊಸೆ ಅಂದ್ಕೊಂಡ ಕ್ಷಣದಿಂದ ರಾಧಿಕಾನು ನನ್ನ ಮಗಳೇ ಅಲ್ವಾ? ಗುಮಾಸ್ತ್ರೆ, ಅದನ್ನ ತಗೊಂಡ್ ಬನ್ನಿ. ಹಾಗೇ ಆಗ್ಲಮ್ಮ. ಚೆನ್ನಾಗಿದೆ. ಪ್ರಿಯಾ, ಇದನ್ನ ಮುಟ್ಟಬಾರ್ದು. ಇದು ಆಭರಣ ಅಲ್ಲ ಪ್ರಿಯಾ. ನಮ್ಮ ಮನೆ ಆಚಾರದ ಪ್ರಕಾರ ಸೊಸೆಗೆ ಜವಾಬ್ದಾರಿ ಒಪ್ಪಿಸುವಂತ ಸಾಂಪ್ರದಾಯದ ಆಭರಣಗಳು. ಬಂಗಾರ ಕುತ್ತಿಗೆಗೆ ಹೊಳಪು ತಂದ ಹಾಗೆ ನಮ್ಮ ಮನೆ ಸೊಸೆ ನಮ್ಮ ಮನೆಗೆ ಹೊಳಪು ತರಬೇಕು ಅನ್ನೋದೇ ಇದ್ರ ಅರ್ಥ. ಇದು ಈ ಮನೆ ಸೊಸೆಯ ಅಧಿಕಾರ. ಇದನ್ನ ಯಾರಂದ್ರೆ ಅವರು ಮುಟ್ಟಬಾರ್ದು, ಹಾಕೊಳ್ಳಬಾರ್ದು. ಸಾರಿ ಅತ್ತೆ, ಗೊತ್ತಿಲ್ಲದೆ ತಗೊಂಡ್ಬಿಟ್ಟೆ. ಕ್ಷಮಿಸಿ ಅಮ್ಮ.
ನಿಮ್ ಪದ್ಧತಿ ಗೊತ್ತಿಲ್ದೆ ಅವಳೇನೋ ಸಣ್ಣ ಹುಡುಗಿ ಅವಸರ ಪಟ್ಬಿಟ್ಲು. ಅಮ್ಮ ರಾಧಿಕಾ, ನಮ್ಮತ್ತೆ ನನಗೊಪ್ಸಿದ ಕುಟುಂಬದ ಪ್ರತಿಷ್ಠೆನ ರಾಧಿಕಾ, ನಿನಗೆ ಇಷ್ಟು ದೊಡ್ಡ ಜವಾಬ್ದಾರಿ ಒಪ್ಪಿಸ್ತಿದ್ದೀನಿ ಅಂದ್ರೆ ನನ್ನ ಸೊಸೆಯಾಗಿ ನಿನ್ನ ಆಯ್ಕೆ ಮಾಡೋಕೆ ನಾನು ಎಷ್ಟು ಯೋಚನೆ ಮಾಡಿರ್ಬೇಡ. ನೀವೆಲ್ಲ ಅಂದ್ಕೊಂಡ ಹಾಗೆ ಮದುವೆ ಬ್ರೋಕರ್ ಕೊಟ್ಟು ಫೋಟೋ ನೋಡಿ ಈ ಸಂಬಂಧ ಬೆಳೆಸೋದಿಕ್ಕೆ ನಾನು ಬಂದಿರಲಿಲ್ಲ. ಅದಕ್ಕೂ ಮೊದಲೇ ಒಂದು ದೇವಸ್ಥಾನದಲ್ಲಿ ನಿನ್ನ ನೋಡಿದ್ದೆ. ಅಮ್ಮ, ಗುಡಿ ಅಂದ್ರೆ ಪವಿತ್ರವಾದ ಸ್ಥಳ. ಇಂಥ ಸ್ಥಳಕ್ಕೆಲ್ಲ ಬರೋವಾಗ ಸಂಪ್ರದಾಯವಾಗಿ ಬಟ್ಟೆ ಹಾಕೊಂಡ್ಬಂದ್ರೆ ಚೆನ್ನಾಗಿರುತ್ತೆ. ನಾನ್ ಸೆನ್ಸ್. ಮಾಡರ್ನ್ ಡ್ರೆಸ್ ಹಾಕೊಂಡ್ ಬಂದ್ರೆ ದೇವ್ರು ಆಸೆ ನೆರವೇರ್ಸಲ್ವಾ? ಕೇಳಿದ್ ವರ ಕೊಡಲ್ವಾ? ನಾನು ನನ್ಗಿಷ್ಟ ಬಂದಿದ್ ಡ್ರೆಸ್ ಹಾಕೋತೀನಿ. ಇದು ಫ್ಯಾಷನ್. ಹಳೆ ಕಾಲದವ್ರ ತರ ಉಪದೇಶ ಕೊಡೋದನ್ನ ನಿಲ್ಸಿ. ಸ್ಟಾಪ್ ಇಟ್. ನಮ್ಮ ಇಷ್ಟ ಎದುರಿಗಿರೋರ್ಗೆ ಕಷ್ಟ ಆಗೋ ಥರ ಇರಬಾರ್ದು. ದೇವ್ರ ಪಾವಿತ್ರ್ಯಕ್ಕೆ ಹೊಡೆತ ಕೊಡೋ ಥರ ಇರ್ಲೇಬಾರ್ದು. ನಮ್ಗಿರೋ ಕಷ್ಟ, ನೋವು, ಸಮಸ್ಯೆಗಳು ಎಲ್ಲಾನು ಆಚೆನೆ ಬಿಟ್ಟು ಮನಃಶಾಂತಿಗೋಸ್ಕರ ಗುಡಿಲಿ ಕಾಲಿಡ್ತೀವಿ. ಸೀರೆನೋ ಲಂಗಾದಾವಣಿನೋ ನಮ್ ಸಂಪ್ರದಾಯನ, ಹೆಣ್ಮಕ್ಳ ಮರ್ಯಾದೆ ಕಾಪಾಡೋ ಯಾವ ಬಟ್ಟೆನಾದ್ರೂ, ಯಾವ ಜನರೇಷನ್ ಆದ್ರೂ ಲೇಟೆಸ್ಟ್ ಫ್ಯಾಷನ್ನೇ. ನೋಡು, ಹೆಣ್ಮಕ್ಳು ಅಂದ್ರೆ ಚಂದಕ್ಕಿಡೋ ಬೊಂಬೆ ಅಲ್ಲ, ಸೃಷ್ಟಿನ ಪ್ರತಿ ಸೃಷ್ಟಿ ಮಾಡೋ ಒಂದು ಅಮ್ಮ. ಹಳೆಯ ಆಚಾರನೆಲ್ಲ ಪಾಲಿಸಿದ್ರೆ ಹುಟ್ಟಿದ ಮನೆ ಮರ್ಯಾದೆ, ಮೆಟ್ಟಿದ ಮನೆ ಗೌರವನ ಕಾಪಾಡುತ್ತೆ. ಹೆಣ್ಮಕ್ಳು ತಲೆ ತಗ್ಗಿಸ್ಬೇಕಾದ ಕೆಲ್ಸ ಇರಲ್ಲ. ಆದ್ರೆ ಮದ್ವೆಗ್ ಮುಂಚೆ ಅಪ್ಪ ಅಮ್ಮಂಗೆ, ಮದ್ವೆ ಆದ್ಮೇಲೆ ಅತ್ತೆ ಮಾವಂಗೆ, ಕಟ್ಕೊಂಡಿರೋ ಗಂಡಂಗೆ ತಲೆ ತಗ್ಸೋ ಪರಿಸ್ಥಿತಿ ಬರೋ ಹಾಗಿರ್ಬಾರ್ದು. ಎಲ್ಲರೂ ಕೈ ಎತ್ತಿ ಮುಗಿಬೇಕಾಗಿರೋ ಹೆಣ್ಣು, ಇನ್ನೊಂದ್ ಹೆಣ್ಣು ಕೂಡ ಮುಜುಗರದಿಂದ ತಲೆ ತಗ್ಸುವಂಥ ಬಟ್ಟೆ ಹಾಕೊಂಡು ಗುಡಿಗ್ ಬರ್ಬಾರ್ದು. ಏನ್ ದೊಡ್ಡ ಕ್ಲಾಸ್ ಕೊಡ್ತಿದೀಯಾ? ಇದು ನನ್ ಪರ್ಸನಲ್. ಏನ್ ಆಚಾರ ಶಾಸ್ತ್ರ ಅನ್ಕೊಂಡು ಮದ್ವೆ ಆದ್ಮೇಲೂ ನಾನು ಹೀಗೆ ಇರ್ತೀನಿ. ಅವ್ರಿಗಿಷ್ಟ ಆಗ್ಲಿಲ್ಲ ಅಂದ್ರೆ ಡಿವೋರ್ಸ್ ಕೊಡ್ತೀನಿ. ಶಟ್ ಅಪ್. ಮದ್ವೆ ಅಂದ್ರೆ ಲಗ್ನ ಪತ್ರಿಕೆ ಮೇಲೆ ಬರ್ಸೋ ಹೆಸರು ಮಾತ್ರ ಅನ್ಕೊಂಡಿದ್ಯಾ? ಎರಡು ಕುಟುಂಬಗಳ ಮಧ್ಯೆ ಬೆಸೆಯುವಂಥ ಸಂಬಂಧ ಅದು. ಇಬ್ರು ವ್ಯಕ್ತಿಗಳು ಜನ್ಮ ಪೂರ್ತಿ ಒಂದೇ ಮನಸ್ಸಿನಿಂದ ಕೂಡ್ಕೊಳ್ಳೋ ಗಂಡ ಹೆಂಡತಿ ಸಂಬಂಧ. ವಂಶದ ಪ್ರತಿಷ್ಠೆನ ಕಾಪಾಡೋ ದೊಡ್ಡ ಅನುಬಂಧ ಅದು.